ಹಿರಿಯೂರು ಕಾಂಗ್ರೆಸ್ ಮುಖಂಡರ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಹಿರಿಯೂರು ಗ್ರಾಮ ಪಂಚಾಯಿತಿ ಠಾಣೆ ಪಿಎಸ್ಐ ಮಹೇಶ್ ಗೌಡ ವಿರುದ್ಧ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆ ಅಸ್ವಸ್ಥ ಮಂಜಣ್ಣ ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಗೆ ಇದೀಗ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಎದೆ ಹಾಗೂ ಬೆನ್ನು ಭಾಗಕ್ಕೆ ತೀವ್ರವಾಗಿ ಗಾಯಗಳಾಗಿದೆ. ಹಾಗಾಗಿ ಇವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬೆಂಬಲಿಗರ ಟಿಪ್ಪರ್ ವಶಕ್ಕೆ ಪಡೆದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ. ಪಿಎಸ್ಐ ಮಹೇಶ್ ಗೌಡ ಕುಡಿದ ಅಮಲಿನಲ್ಲಿ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ. ಗ್ರಾಮಾಂತರ ಠಾಣೆ ಬಳಿ ಹಲ್ಲೆ ಮಾಡಿ ನಿಂದಿಸಿದ್ದಾರೆ ಅನ್ನೋ ಆರೋಪ. ಕಾಂಗ್ರೆಸ್ ಮುಖಂಡ ಮಂಜಣ್ಣರಿಂದ ಎಸ್ಪಿ ರಂಜಿತ್ ಕುಮಾರ್ಗೆ ಇದೀಗ ದೂರು ಕೂಡ ಕೊಡಲಾಗಿದೆ. ಎದೆ ಹಾಗೂ ಬೆನ್ನು ಭಾಗಕ್ಕೆ ತೀವ್ರವಾಗಿ ಗಾಯ ಆಗಿದೆ. ಕುಡಿದ ಅಮಲಿನಲ್ಲಿ ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಹಲ್ಲೆ ಮಾಡಿ ನಿಂದಿಸಿದ್ದಾರೆ ಅಂಥೇಳಿ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಹಿರಿಯೂರು ಕಾಂಗ್ರೆಸ್ ಮುಖಂಡನ ಮೇಲೆ ಇದೀಗ ಹಲ್ಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹಿರಿಯೂರು ಗ್ರಾಮ ಪಂಚಾಯಿತಿ ಠಾಣೆ ಪಿಎಸ್ಐ ಮಹೇಶ್ ಗೌಡ ವಿರುದ್ಧ ಆರೋಪ. ಏನು ಪ್ರಾಬ್ಲಮ್ ಆದಾಗ ಗಾಡಿ ಹಿಡ್ಕೊಂಡು ಹೋಗಿದ್ದಾರೆ ಅದೇನು ಅಂತ ಕೇಳಕ್ಕೆ ಹೋಗಿದ್ದೆ ಹೊಡೆದು ಸಿಕ್ಕಾಪಟ್ಟೆ ಹೊಡೆದು ಇದೇನು ನಾವು ತಡ್ಕೊಳಕ್ಕಾಗಲ್ಲ. ಅದೊಂದು ಎಕ್ಸ್ರೇ ಮಾಡಿಸ್ತೀವಿ, ಇಂಜೆಕ್ಷನ್ ಮಾಡಿಸ್ಕೊಂಡು ಇದೇನು ನೋವಾಗಿದ್ದು ಜಾಸ್ತಿ ನಾವು ತಡ್ಕೊಳಕ್ಕಾಗಲ್ಲ ಅಂತ ಕಾಂಪೌಂಡ್ ಒಳಗೆ ಗಾಡಿ ಬರ್ತಿದ್ರಲ್ಲ ಅಲ್ಲೇ ಆ ಗಾಡಿ ಏರ್ ಬಿಡ್ತಾ ಇದ್ರಲ್ಲಿ ಆ ಏರಿ ಹಾಕ್ಬಿಡ್ತೀವಿ ಅಂತ ಕೇಳಿದ್ದೆ ಅಷ್ಟೇ. ಫುಲ್ಲು ಕುಡ್ಕೊಂಡು ನೆಟ್ಟೆಲ್ಲ ಸಮಯ ಸಿವಿಲ್ ಡ್ರಗ್ಸ್ ಎಲ್ಲದನ್ನೇ ಇನ್ನೂ ಕುಡಿದಿದೆ. ಆಮೇಲೆ ಪ್ರೈವೇಟು ಕಾರು ಎಲ್ಲ ಡ್ಯೂಟಿನಾಗೆ ಎಲ್ಲ ಬಂದು ಅಡ್ಡ ಆಗಿದೆ. ಅಷ್ಟು ಮಾಡಿದ್ವಿ. ನಾನು ಅಲ್ಲಿ ಕಾಂಗ್ರೆಸ್ ಮುಖಂಡಿದ್ದೆ. ಇಸಲಿ ಕುಡಿದ ಅಮಲಿನಲ್ಲಿ ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಇದೀಗ ಕಾಂಗ್ರೆಸ್ ಮುಖಂಡ ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾರೆ. ಹಿರಿಯೂರು ಗ್ರಾಮ ಠಾಣೆ ಪಿಎಸ್ಐ ಮಹೇಶ್ ಗೌಡ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಕುಡಿದ ಅಮಲಿನಲ್ಲಿ ಅವರಿಗೆ ಹಲ್ಲೆ ಮಾಡಿದ್ದಾರೆ. ಅದಾದ ನಂತರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂಥೇಳಿ ಇದೀಗ ಹಲ್ಲೆಗೆ ಒಳಗಾಗಿರುವಂತಹ ಕಾಂಗ್ರೆಸ್ ಮುಖಂಡ ಹೇಳ್ತಾ ಇರುವಂತಹ ಒಂದು ಆರೋಪ ಇದು. ಹಿರಿಯೂರು ಕಾಂಗ್ರೆಸ್ ಮುಖಂಡನ ಮೇಲೆ ಹಲ್ಲೆ ಮಾಡಲಾಗಿದೆಯಂತೆ. ಅದು ಕೂಡ ಹಿರಿಯೂರು ಗ್ರಾಮ ಪಂಚಾಯಿತಿ ಠಾಣೆ ಪಿಎಸ್ಐ ಮಹೇಶ್ ಗೌಡ ಅವರು ಕುಡಿದ ಅಮಲಿನಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಚಿತ್ರದುರ್ಗ